ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇದೇ ಮೊದಲನೇ ಬಾರಿ ನೋಡ್ತಿದ್ದೀರಾ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಇದರಿಂದ ನಾನು ಅಪ್ಲೋಡ್ ಮಾಡುವ ವೀಡಿಯೋಸನ್ನು ನೀವು ಆ ಕೂಡಲೇ ನೋಡಬಹುದು. ಇಲ್ಲಿ ನೀವು ಇನ್ನೊಂದು ಬ್ಲೌಸ್ ಡಿಸೈನನ್ನು ನೋಡ್ತಾ ಇದ್ದೀರಾ. ಅದು ಸಿಂಪಲ್ ಆಗಿರುವಂತಹ ಒಂದು ವರ್ಕು ಅಂತ ಹೇಳ್ಬೋದು. ಬೇಸಿಕ್ ಸ್ಟಿಚಸನ್ನು ಯೂಸ್ ಮಾಡಿರೋವಂಥದ್ದು. ಹೊಸದಾಗಿ ಕಲಿತಾ ಇರೋರು ಅವರು ಹೇಗೆ ಒಂದು ಬ್ಲೌಸ್ ಡಿಸೈನಲ್ಲಿ ಹಾಕ್ಕೋಬೋದು ಅನ್ನೋ ಐಡಿಯಾ ಈ ಬ್ಲೌಸನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಹೇಗೆ ಒಂದು ಈ ಥರ ಬುಟ್ಟ ಹೇಗೆ ಹಾಕಬೇಕು ಅನ್ನೋದನ್ನು ನಾನು ಖಂಡಿತ ತೋರಿಸ್ತೀನಿ. ಹಾಗಾಗಿ ಅದೆಲ್ಲ ಮಿಸ್ ಆಗಬಾರ್ದು ಅಂದರೆ ಕೊನೆ ತನಕ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಹಾಕಿರುವ ಸ್ಟಿಚಸ್ ಬಗ್ಗೆ ಹೇಳ್ತೀನಿ. ಇದಾಗಲೇ ಇದು ಹಾಕಿರುವಂಥದ್ದು ಬ್ಯಾಕ್ ಒಂದು ನೆಕ್ಕದು ಈ ರೀತಿಯಾಗಿ ಬಂದಿರುವಂಥದ್ದು, ಮತ್ತು ಈ ರೀತಿ ಬುಟ್ಟಾಸ್ ಎಲ್ಲ ಕಡೆ ಹಾಕಿದ್ದೀನಿ. ಈ ಒಂದು ಬ್ಲೌಸದು ಒಂದು ಸ್ಯಾರಿ ಏನಿದೆಯೋ ಸೇಮ್ ಒಂದೇ ಕಲರ್. ಇದು ಯಾವುದೇ ರೀತಿಯ ಕಲರ್ ಬೇರೆ ಬೇರೆ ಬಣ್ಣದಲ್ಲಿ ಏನೂ ಇಲ್ಲ, ಒಂದೇ ಕಲರ್ ಇದೆ. ಹಾಗಾಗಿ ಆ ರೀತಿ ಇದ್ದಾಗಲೂ ಸಹ ನಾವು ಸಿಂಪಲ್ ಆಗಿ ಸೇಮ್ ಕಲರ್ ಥ್ರೆಡನ್ನು ಬಳಸಿ ಹೈಲೈಟ್ ಮಾಡ್ಕೋಬೋದು. ಇಲ್ಲಿ ನಾನು ಯಾವಾಗಲೂ ನೆಕ್ ಲೈನಲ್ಲಿ 2 ಲೈನ್ಸು ಇಲ್ಲಿ ನಾನು ಚೈನ್ ಸ್ಟಿಚ್ ಹಾಕಿದ್ದೀನಿ. ಮತ್ತು 3 ಎಳೆ ದಾರದಲ್ಲಿ ಕಲರ್ ಸೇಮ್ ಕಲರ್ ಆಗಿರೋದ್ರಿಂದ ಬ್ಲೌಸ್ ಕಲರ್ದೇ ನಾನು ಥ್ರೆಡ್ 3 ಎಳೆ ದಾರ ತೊಗೊಂಡು ಚೈನ್ ಸ್ಟಿಚ್ ಇಲ್ಲಿ ಇನ್ನೊಂದು ಹಾಕಿದ್ದೀನಿ. ಮತ್ತು ಇಲ್ಲಿ ನಾನು ಬೀಡ್ಸ್ದು ಒಂದು ರೀತಿ ಲೋಡಿಂಗ್ ಸ್ಟಿಚ್ ಆದರೆ ಕಂಪ್ಲೀಟಾಗಿ ಒಂದು ಪೈಪಿಂಗ್ ಥ್ರೆಡ್ ಹಾಕಿ ಅದರ ಮೇಲೆ ಲೋಡಿಂಗ್ ಕೊಟ್ಟಿಲ್ಲ. ಇಲ್ಲಿ ನಾನು 3 ಬೀಡ್ಸನ್ನು ಸ್ಯಾಟಿನ್ ಸ್ಟಿಚ್ ಮೆಥಡಲ್ಲಿ ಈ ರೀತಿ ಸ್ಲ್ಯಾಂಟಾಗಿ ಹಾಕಿ ಅದನ್ನು ಮಾಡಿರುವಂಥದ್ದು. ಇದೊಂದು ರೀತಿಯ ಒಂದು ಲೇಸ್ ಎಫೆಕ್ಟ್ ಕೊಡುತ್ತೆ, ಚೆನ್ನಾಗೂ ಕಾಣುತ್ತೆ, ಒಂಥರ ಡಿಫ್ರೆಂಟ್ ಲುಕ್ ಬರುತ್ತೆ ಅಂತ ಈ ರೀತಿ ಹಾಕಿರೋದು. ಇದಾದಮೇಲೆಯಿಂದ ಸ್ಟೋನ್ ಲೇಸ್ ಒಂದು ಲೈನ್ ಕೊಟ್ಟು ಸೇಮ್ ಇಲ್ಲಿ ಹೇಗೆ ನಾವು ಒಂದು 3 ಎಳೆ ದಾರದಿಂದ ನಾವು ಚೈನ್ ಸ್ಟಿಚ್ ಹಾಕಿದ್ವಲ್ಲ ಅದೇ ರೀತಿ ಅಲ್ಲಿ ಈ ಕಡೆನೂ ಹಾಕಿ ಮತ್ತು ಗೋಲ್ಡ್ ಜರಿಯಲ್ಲಿ ಒಂದು ಚೈನ್ ಸ್ಟಿಚ್ ಹಾಕಿದ್ದೀನಿ. ಇಲ್ಲಿ ಒಂದು ಗೋಲ್ಡ್ ಚೈನು ಮತ್ತು ಈ ಕಡೆ ಗೋಲ್ಡ್ ಚೈನ್ ಮಧ್ಯದಲ್ಲಿ ಇಲ್ಲಿ ನೀವು ನೋಡುವಂಥದ್ದು ರಿಂಗ್ ಬೀಡ್ಸ್ ಅಂತ ನಾವೇನು ಕರಿತೀವೋ ಅಂಥದ್ದು. ಆದರೆ ಇಲ್ಲಿ ರಿಂಗ್ ಬೀಡ್ಸ್ ಮಧ್ಯದಲ್ಲಿ ಯೂಶ್ವಲಿ ನಾವೇನು ಮಾಡ್ತೀವಿ, ಕಟ್ದಾನ ಅಂತ ಬರುತ್ತಲ್ಲ ಅದನ್ನು ಅಂಟಿಸ್ತೀವಿ. ಆದರೆ ಇಲ್ಲಿ ನಾನೇನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ಕಟ್ದಾನ ಅಲ್ಲ, ಸಾರಿ, ಅದು ಒಂದು ರೀತಿಯ ಜರ್ಕನ್ ಸ್ಟೋನ್ಸ್ ಅಂತ ಹೇಳ್ತಾರಲ್ವ, ಅಂಥದ್ದನ್ನು ನಾವೇನು ಮಾಡೋದು ಗ್ಲೂ ಹಾಕಿ ಅಂಟಿಸಬಹುದು ಅಥವಾ ಫ್ರೆಂಚ್ ನಾಟ್ ಹಾಕ್ಕೋಬೋದು. ಆದರೆ ಇಲ್ಲಿ ನಾನು ಈ ಒಂದು ರಿಂಗ್ ಬೀಡ್ಸನ್ನು ಪ್ಲೇಸ್ ಮಾಡುವಾಗಲೇ ಹಾಕ್ಕೊಳ್ತಾ ಏನು ಮಾಡಿದ್ದೀನಿ ಅಂದರೆ ಒಂದೊಂದು ಬೀಡ್ಸನ್ನು ಹಾಕಿದ್ದೀನಿ ಈ ರೀತಿ ಸೇಮ್. ಅದು ಅಷ್ಟೇ ಬೀಡು ನೀವು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಬಹಳ ಒಂದು ಸೇಮ್ ಪಿಂಕ್ ಕಲರ್ದೇ ಒಂದು ಬೀಡ್ಸನ್ನು ನಾನು ಇಲ್ಲೇನು ಮಾಡಿದ್ದೀನಿ ಪ್ಲೇಸ್ ಮಾಡಿಕೊಂಡು ಮಧ್ಯದಲ್ಲಿ ಹಾಕ್ತಾ ಆ ಲೈನನ್ನು ಹಾಕಿದ್ದೀನಿ. ಅದಾದಮೇಲೆ ಆಗಲೇ ಹೇಳಿದಂತೆ 2 ಲೈನ್ಗಳ ಮಧ್ಯೆ ಇದು ಬಂದಿದೆ. ಹಾಗೆ ಈ ಕಡೆನೂ 3 ಎಳೆ ದಾರದಲ್ಲಿ ಚೈನ್ ಸ್ಟಿಚ್ ಹಾಕಿ ತುದಿನಲ್ಲಿ ಅಂದರೆ ಕೊನೆಗೆ ಇಲ್ಲಿ ಹೇಗೆ ಒಂದು ಗೋಲ್ಡ್ ಎಫೆಕ್ಟ್ ಕಾಣುತ್ತೋ ಹಾಗೆ ಇಲ್ಲಿನೂ ಜಿಗ್ಜ್ಯಾಗ್ ಸ್ಟಿಚಸ್ ಹಾಕಿ ಇದನ್ನು ಕಂಪ್ಲೀಟ್ ಮಾಡಿರುವಂಥದ್ದು. ಈ ರೀತಿಯಾಗಿ ಇದು ಒಂದು ನೆಕ್ ಲೈನು ಒಂದು ರನ್ನಿಂಗ್ ಬಾರ್ಡರ್ ಆಗಿ ಈ ರೀತಿ ಬಂದಿರುವಂಥದ್ದು, ಸ್ವಲ್ಪ ಅಗಲದ ಒಂದು ಬಾರ್ಡರ್ ಆಗಿ ಹಾಕಿರುವಂಥದ್ದು. ನಾವು ಬೇಕಾದರೆ ಆ್ಯಸ್ ಯೂಶ್ವಲ್ ನಾವು ಬೀಡ್ಸು ಆ ರೀತಿನೂ ಹಾಕ್ಕೋಬೋದು, ಅಂದರೆ ಒಂದು ಲೈನ್ ಬೀಡು ಸ್ಟೋನ್ ಲೇಸು ಆ ರೀತಿನೂ. ಆದರೆ ಈ ರೀತಿಯಾಗಿ ಡಿಫ್ರೆಂಟಾಗಿರುತ್ತೆ ಅಂತ ಮಾಡಿ ಈ ಒಂದು ಬುಟ್ಟ ಒಂದು ಡಿಫ್ರೆಂಟಾಗಿ ಹಾಕಿದ್ದೀನಿ. ಸೇಮ್ ಇದೇ ರೀತಿಯ ಒಂದು ರಿಂಗ್ ಬೀಡ್ಸನ್ನು ಪ್ಲೇಸ್ ಮಾಡಿ ಅದಕ್ಕೆ ಸುತ್ತಲೂ ಹಾಕಿರೋದು. ಇದು ಹೇಗೆ ಹಾಕೋದು ಅಂತ ತೋರಿಸಿದಾಗ ನಿಮಗೆ ಇಲ್ಲಿ ಹೇಗೆ ಇದನ್ನು ಫಿಕ್ಸ್ ಮಾಡ್ತೀನೋ ಅದೇ ಮೆಥಡಲ್ಲಿ ಇದು ರನ್ನಿಂಗ್ ಡಿಸೈನನ್ನು ಕಂಟಿನ್ಯೂಯೇಷನ್ ಕೊಟ್ಟಿರೋದು. ಹಾಗಾಗಿ ಇಲ್ಲಿ ಒಂದು ಬುಟ್ಟ ಹೇಗೆ ಹಾಕೋದು ಅನ್ನೋದನ್ನು ಸ್ಲೀವಲ್ಲಿ ಇದಾಗಲೇ ನಾನು ಫ್ರಂಟು ಆಗಿದೆ, ಬ್ಯಾಕ್ ನೆಕ್ಕು ಕಂಪ್ಲೀಟ್ ಆಗಿದೆ. ಸ್ಲೀವಲ್ಲಿ ಹಾಕುವಾಗ ಇದು ಹೇಗೆ ಹಾಕೋದು ತೋರಿಸ್ತೀನಿ, ಅದನ್ನು ನೋಡೋಣ ಬನ್ನಿ. ಮೊದಲಿಗೆ ಗೋಲ್ಡ್ ಜರಿಯಲ್ಲಿ ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೋಬೇಕು. ಈ ರೀತಿಯಾಗಿ ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ನಾನು ಇಲ್ಲಿ ಈ ಒಂದು ಬೀಡ್ ರಿಂಗ್ ಬೀಡ್ ಇದೆಯಲ್ಲ ಅದನ್ನು ಹಾಕಿ ಇದರೊಳಗಡೆ ಇನ್ನೊಂದು ಸ್ಟಿಚ್ ತೊಗೋತಾ ಇದ್ದೀನಿ. ಈಗ ಒಂದು ಕಲರ್ ಅಂದರೆ ಮ್ಯಾಚಿಂಗ್ ಬ್ಲೌಸ್ಗೆ ಇರುವಂತಹ ಒಂದು ಬೀಡನ್ನು ಇಲ್ಲಿ ಹಾಕ್ಕೊಂಡು ಮತ್ತು ಒಳಗಿಂದ ಇನ್ನೂ ಒಂದು ಸ್ಟಿಚ್ ತೊಗೊಬಂದು ಮತ್ತು ಹೊರಗಡೆ ಒಂದು ಸ್ಟಿಚ್ಚು ಇನ್ನೂ ಒಂದು ಚಿಕ್ಕದಾಗಿ ಮುಂದೆ ಹಾಕಿದ್ದೀನಿ. ಈ ರೀತಿ ಹಾಕಿ ಈಗ ಸರ್ಕಲ್ ಇದರಲ್ಲಿ ನಾವೇನು ಮಾಡಬೇಕು, ಒಂದು ಬೀಡ್ಸನ್ನು ಕೊಡ್ತಾ ಅದನ್ನು ಸ್ಟಿಚ್ ಮಾಡಬೇಕು. ಈಗ ಬೀಡ್ಸು ಒಂದು ಕೊಡಬೇಕು. ಬೀಡ್ ಆದಮೇಲೆ ಒಂದು ಚೈನ್ ಸ್ಟಿಚ್ ಹಾಕಿ ಇನ್ನೂ ಒಂದು ಚಿಕ್ಕದಾಗಿ ಒಂದು ಚೈನ್ ಸ್ಟಿಚ್ಚು, ಒಂದು ಸ್ವಲ್ಪ ಗ್ಯಾಪ್ ಕೊಡೋದಕ್ಕೋಸ್ಕರ. ಆಮೇಲೆ ಮತ್ತೆ ಇನ್ನೊಂದು ಲಾಕ್ ಮಾಡಿ ಇನ್ನೊಂದು ಚೈನು
ಈಗ ಇನ್ನೊಂದು ಬೀಡು ಲಾಕ್ ಮಾಡಿ ಇನ್ನೊಂದು ಚೈನ್ ಸ್ಟಿಚ್ಚು. ಹೀಗೆ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಕಂಪ್ಲೀಟಾಗಿ ಎಲ್ಲ ಬೀಡ್ಸಲ್ಲೇ ಹಾಕೋಕೆ ಬದಲು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟ್ ಇದು ಮುಗ್ದಿದೆ. ಈಗ ಇಲ್ಲಿ ಸರಿಯಾಗಿ ಆ ಸರ್ಕಲ್ ಕಂಪ್ಲೀಟ್ ಆಗೋ ಥರ ಮಾಡಿಕೊಂಡು ಒಂದು ಎಂಡ್ ನಾಟ್ ಹಾಕಿದರೆ ಇದು ಒಂದು ಬುಟ್ಟ ಆಗುತ್ತೆ. 5 ಬೀಡಾದರೂ ಸರಿ 6 ಆದರೂ ಸರಿ ನೋಡಿಕೊಂಡು ಹಾಕಿದರೆ ಆಯಿತು. ಈಗ ಇದು ಕಂಪ್ಲೀಟ್ ಆಯಿತು. ಇದೇ ರೀತಿಯೇ ನಾವು ಎಲ್ಲ ಬುಟ್ಟಾಸನ್ನು ಹಾಕಬೇಕಾಗತ್ತೆ. ಡಾಟ್ ಡಾಟಾಗಿ ಎಲ್ಲೆಲ್ಲಿಟ್ಟಿದ್ದೀವೋ ಇಲ್ಲೊಂದು ಹಾಕಬೇಕು. ಮತ್ತು ಇಲ್ಲಿ ನಾನು ಸ್ಲೀವಲ್ಲಿ ಈ ರೀತಿ ಪ್ಯಾಟ್ರನ್ ಮಾಡಿದ್ದೀನಿ. ಈ ರೀತಿಯಾಗಿ ಬಂದಿದೆ. ಇಲ್ಲಿ ನೋಡಿ, ಇದು ಸಿಂಪಲ್ಲಾಗಿ ಒಂದು ಬ್ಲೌಸ್ದು ಬಾರ್ಡ್ರಲ್ಲಿರೋದು ಒಂದು ಚಿಕ್ಕದಾಗಿ ಹಾಕಿದ್ದೀನಿ. ಮತ್ತು ಇಲ್ಲಿ ನಾನು ಈ ಥರ ಉದ್ದುದ್ದಕ್ಕೆ 3 ಎಳೆ ದಾರದಲ್ಲೇ ಸೇಮ್ ಬ್ಲೌಸ್ ಕಲರ್ದೇ ಥ್ರೆಡ್ಡಲ್ಲಿ ನಾನು ಈ ರೀತಿ ಹಾಕಿ ಕುಂದನ್ಸನ್ನು ಅಂಟಿಸಿದ್ದೀನಿ. ಇದು ಡ್ರೈ ಆದಮೇಲೆ ಇದಕ್ಕೆ ಹೊರಗಡೆಯಿಂದ ಬೀಡ್ಸ್ ಒಂದು ಲೈನ್ ಕೊಟ್ಟು ಆಮೇಲೆಯಿಂದ ಒಂದು ಸ್ವಲ್ಪ ಅದನ್ನು ಎನ್ರಿಚ್ ಮಾಡ್ತೀನಿ. ಹಾಗೆ ಈ ಬುಟ್ಟಾಸ್ ಎಲ್ಲ ಹಾಕಿದರೆ ಆಲ್ಮೋಸ್ಟು ಈ ಬ್ಲೌಸ್ದು ಒಂದು ಸ್ಲೀವ್ ಪಾರ್ಟು ಮುಗಿಸ್ದಂಗೆ ಆಗುತ್ತೆ. ಈ ರೀತಿಯಾಗಿ ಈ ಲೈನ್ಸ್ ಹೇಗೆ ಇದು ಮಾಡಿದ್ದೀನಿ ಅಂದರೆ, ಮಧ್ಯಕ್ಕೆ ಒಂದು ಲೈನು ಮಾರ್ಕ್ ಮಾಡಿಕೊಂಡು 1.5 ಇಂಚಿಗೆ ಈ ಥರ ಗ್ಯಾಪ್ಸಿಗೆ ಒಂದೊಂದು ಮಾರ್ಕ್ ಕೊಟ್ಟು ಮೊದಲಿಗೆ ಸೆಂಟರಲ್ಲಿರೋದನ್ನು ಬೇಕಾದ ಲೆಂತ್ಗೆ ಮಾರ್ಕ್ ಮಾಡಿಕೊಂಡೆ. ಆಮೇಲೆ ಈ ಪಕ್ಕದಲ್ಲಿ ಬರೋದನ್ನೆಲ್ಲ ಹಾಫ್ ಇಂಚನ್ನು ಡಿಕ್ರೀಸ್ ಮಾಡಿಕೊಂಡು ಕಡಿಮೆ ಮಾಡಿಕೊಂಡು ಅರ್ಧ ಇಂಚು ಕಮ್ಮಿ ಮಾಡಿ ಮಾರ್ಕನ್ನು ಹಾಕ್ಕೊಂಡು ಆಮೇಲೆ ಇದಕ್ಕೆ ಲೈನ್ಸನ್ನು ಹಾಕಿ ಸ್ಟಿಚ್ ಮಾಡಿದ್ದೀನಿ. ಈಗ ಇಲ್ಲಿ ಕುಂದನ್ಸ್ ಹಾಕಿರೋದು ಮತ್ತು ಕುಂದನ್ಸ್ಗೆ ಸ್ವಲ್ಪ ಡೆಕೋರೇಟ್ ಮಾಡಿದ್ದೀವಿ ಅಂದರೆ ಈ ಒಂದು ಬ್ಲೌಸ್ದು ಸ್ಲೀವ್ ಪಾರ್ಟು ಕಂಪ್ಲೀಟ್ ಆಗುತ್ತೆ. ಇದು ಮುಗಿಸ್ಕೊಂಡು ಕಂಪ್ಲೀಟ್ ಆದಮೇಲೆ ಹೇಗೆ ಬಂದಿರುತ್ತೆ ಅಂತ ನೋಡೋಣ. ಈ ಒಂದು ಕುಂದನ್ಸ್ಗೆ ಬೀಡ್ಸನ್ನು ಔಟ್ಲೈನ್ ಕೊಟ್ಟಿದ್ದೀನಿ. ಈಗ ಜರಿ ಥ್ರೆಡ್ಡಲ್ಲಿ ಇದಕ್ಕೆ ಪಕ್ಕದಲ್ಲೇ ಏನು ಮಾಡಬೇಕು, ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕ್ಕೊಂಡು ನಂತರ ಸರಿಯಾಗಿ ಕುಂದನ್ ಹತ್ತಿರ ಬಂದಿದ್ದೀನಿ. ಈಗ ಇಲ್ಲಿ ನಾವು ಜಿಗ್ಜ್ಯಾಗ್ ಫಾರ್ಮಲ್ಲೇ ಈ ರೀತಿಯಾಗಿ ಹಾಕಬೇಕು. ಒಂದು ಪೆಟಲ್ ಥರ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಈ ರೀತಿ ಜಿಗ್ಜ್ಯಾಗ್ ಸ್ಟಿಚ್ಚನ್ನು ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಕಂಪ್ಲೀಟಾಗಿ ಒಂದು ಈ ಕುಂದನ್ ಸುತ್ತಲೂ ಹಾಕಬೇಕು ಇದೇ ಥರ. ಈಗ ಆಲ್ಮೋಸ್ಟ್ ಇದನ್ನು ಕಂಪ್ಲೀಟ್ ಹಾಕಿದ್ದಂಗೆ ಆಯಿತು. ಈ ರೀತಿ ಹಾಕಿದ ಮೇಲೆ ನಾನೀಗ ಈ ಕಡೆನೂ ಸೇಮ್ ಈ ಒಂದು ಚೈನ್ ಸ್ಟಿಚ್ಚನ್ನು ಕೊನೆ ತನಕ ಹಾಕ್ತೀನಿ, ಈ ತುದಿವರೆಗೂ. ಇದೇ ರೀತಿಯ ಒಂದು ಪ್ಯಾಟ್ರನನ್ನು ಎಲ್ಲದಕ್ಕೂ ಹಾಕಿ ಮುಗಿಸೋವಂಥದ್ದು. ಇಲ್ಲಿ ಹಾಕಿದ್ದೀನಿ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಹೀಗೆ ಬರುತ್ತೆ. ತುಂಬ ಒಂಥರ ಡಿಫ್ರೆಂಟಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬೋದು. ಈ ರೀತಿ ಮಾಡಿದ ಮೇಲೆ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಆದಮೇಲೆ ಹೇಗಿರುತ್ತೆ ಅಂತ ನೋಡೋಣ. ಈ ರೀತಿಯಾಗಿ ಈ ಒಂದು ಸ್ಲೀವ್ ಕಂಪ್ಲೀಟ್ ಆಗಿದೆ. ಬುಟ್ಟಾಸ್ ಎಲ್ಲ ಹಾಕಿದ್ದೀನಿ. ಹಾಗೆ ಈ ಥರ ಒಂದು ಜಿಗ್ಜ್ಯಾಗ್ ಮೆಥಡಲ್ಲಿ ಈ ರೀತಿ ಕುಂದನ್ ಸುತ್ತಲೂ ಹಾಕಿದ್ದೀನಿ. ಚಿಕ್ಕ ಚಿಕ್ಕ ಬುಟ್ಟಾಸನ್ನು ಇಲ್ಲಿ ಹಾಕಿರೋದನ್ನೇ ಇಲ್ಲಿನೂ ನಾನು ಒಂದೊಂದು ಹಾಕಿದ್ದೀನಿ. ಈ ರೀತಿಯಾಗಿ ಒಂದು ಸಿಂಪಲ್ ಸ್ಟಿಚಸ್ಸಿಂದನೂ ಬೇಸಿಕ್ ಸ್ಟಿಚಸ್ಸಿಂದನೂ ನೀವೇನು ಮಾಡ್ಬೋದು, ಒಂದು ಬ್ಲೌಸ್ ಡಿಸೈನ್ ಮಾಡ್ಕೋಬೋದು. ಬಿಗಿನರ್ಸು ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಮತ್ತು ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಖಂಡಿತ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಥರದ ಒಂದು ಬ್ಲೌಸ್ ಡಿಸೈನ್ ಜೊತೆಯಲ್ಲಿ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.